ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶ ಶಾರದಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ದುರ್ಗಾ ಕವಚದಿಂದ ಶ್ಲೋಕ 52. ಮನೋನ್ನತಿರ್ಭವೇದ್ರಾಜ್ಞಾಸ್ತೇಜೋ ವೃದ್ಧಿಕರಂ ಪರಂ ಯಶಸಾ ವರ್ಧತೆ ಸೋಪಿ ಕೀರ್ತಿಮಂಡಿತ ಭೂತಲೆ. ಅರ್ಥ: ಈ ಕವಚ ಪಠಣ ಮಾಡುವುದರಿಂದ ಸರಿಸಮಾನರಿಂದ ನನಗೆ ಗೌರವ ಸಿಗುವಂತೆ, ರಾಜರಿಂದ ಸಕಲ ಕಾರ್ಯಗಳು ಜಯವಾಗುವಂತೆ, ನನಗೆ ಸದಾ ಮುಖದಲ್ಲಿ ತೇಜಸ್ಸು ತುಂಬಿರುವಂತೆ, ನನ್ನ ಸಕಲ ಕಾರ್ಯಗಳು ವೃದ್ಧಿಯಾಗುವಂತೆ, ಯಶಸ್ಸು ನನ್ನನ್ನು ಆಶ್ರಯಿಸುವಂತೆ, ಪ್ರತಿದಿನವೂ ವರ್ಧಿಸುತ್ತಿರುವಂತೆ, ಕೀರ್ತಿಯು ಬೆಳೆಯುವಂತೆ ತಾಯಿಯು ಅನುಗ್ರಹಿಸಲಿ. ಶ್ಲೋಕ 53. ಜಪೇತ್ ಸಪ್ತಶತೀಂ ಚಂಡೀಂ ಕೃತ್ವಾ ತು ಕವಚಂ ಪುರಾಂ ಯಾವದ್ಭೂಮಂಡಲಂ ಧತ್ತೆ ಸಶೈಲವನಕಾನನಂ. ಅರ್ಥ: ನಾನು ಪರ್ವತಾಗ್ರಹದಲ್ಲಿದ್ದರೂ, ಕಾಡಿನಲ್ಲಿದ್ದರೂ, ಭಯಂಕರ ಮಧ್ಯದಲ್ಲಿದ್ದರೂ ಈ ಸಪ್ತಶತಿ ಚಂಡೀ ಪಾಠ ಮಾಡಿದ ಫಲವು ನನ್ನನ್ನು ರಕ್ಷಿಸಲಿ. ಶ್ಲೋಕ 54. ತಾವತ್ತಿಷ್ಠತಿ ಮೇದಿನ್ಯಾಂ ಸಂತತಿಃ ಪುತ್ರಪೌತ್ರಿಕೀ ದೇಹಾಂತೆ ಪರಮಂ ಸ್ಥಾನಂ ಯಚ್ಚುರೈರಪಿ ದುರ್ಲಭಂ. ಶ್ಲೋಕ 55. ಪ್ರಾಪ್ನೋತಿ ಪುರುಷೋ ನಿತ್ಯಂ ಮಹಾಮಾಯಾ ಪ್ರಸಾದತಃ ಲಭತೆ ಪರಮಂ ರೂಪಂ ಶಿವೇನ ಸಹ ಮೋದತೆ. 2 ಶ್ಲೋಕಗಳ ಅರ್ಥ: ಈ ತಾಯಿಯ ಅನುಗ್ರಹದಿಂದ ಈ ಮಹಿಮಾನ್ವಿತ ಕವಚವನ್ನು ಎಲ್ಲಿಯವರೆಗೂ ನಾನು ಪಠಿಸುತ್ತಿರುತ್ತೇನೆಯೋ ಅಲ್ಲಿಯವರೆಗೂ ನನ್ನ ಪುತ್ರ ಪೌತ್ರ ಕಳತ್ರ ಬಾಂಧವರನ್ನು ರಕ್ಷಿಸುತ್ತಿರಲಿ. ನನ್ನ ದೇಹ ಕಳೆದ ಮೇಲೆ ತಾಯಿಯ ಸಾನ್ನಿಧ್ಯವೂ ಸಿಕ್ಕಿ ಪುನರ್ಜನ್ಮವಿಲ್ಲದಂತೆ ಮಾಡಲಿ. ಇತಿ ವರಾಹ ಪುರಾಣೇ ಹರಬ್ರಹ್ಮ ವಿರಚಿತಂ ದೇವ್ಯಾ ಕವಚಂ ಸಂಪೂರ್ಣಂ. ಹೀಗೆ ವರಾಹ ಪುರಾಣದಲ್ಲಿ ಹರಿಹರ ಬ್ರಹ್ಮರು ಉಪದೇಶಿಸಿದ ದೇವಿ ಕವಚವು ಸಂಪೂರ್ಣವಾಯಿತು. ಭದ್ರಂ ಶುಭಂ ಮಂಗಳಂ.